ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತು ನಿನ್ನೆ ಮೆಜರ್ಮೆಂಟ್ ತೊಗೊಂಡಿದ್ದನ್ನು ಬ್ಲೌಸ್ ಕಟ್ಟಿಂಗ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಆದರೆ ತೋಳು ಕಟ್ಟಿಂಗು ಕಾಣಿಸ್ತಾ ಇಲ್ಲ. ನಾನು ಕಾಣಿಸ್ತಾ ಐತೆ ಅಂತ ವೀಡಿಯೋಗೆ ಇಟ್ಟಿದ್ದೀನಿ. ತೋಳಿನ ಲೆಂತು 7.5, 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ, 8.5. ಅದನ್ನು ಕಟ್ ಮಾಡಿದ್ದೀನಿ ಸ್ನೇಹಿತರೆ. ಅದು ಒಂದು ಸ್ವಲ್ಪ ಮಿಸ್ ಆಗೈತೆ, ಬೇಜಾರು ಮಾಡ್ಕೋಬೇಡಿ. ಬ್ಲೌಸಿನ ಲೆಂತು 15, ನೆಕ್ ಡೀಪು 10, ಶೋಲ್ಡರು 6 ಇಂಚು, 3.25 ಶೋಲ್ಡರ್ ತಗೊಂಡಿದ್ದೀನಿ ಸ್ನೇಹಿತರೆ. ಆರ್ಮಲ್ ಡೌನು 6 ಇಂಚು. ಬಾಡಿ ಮೆಜರ್ಮೆಂಟು 10.5 ಸ್ನೇಹಿತರೆ, 2 ಇಂಚು ಮಾರ್ಜಿನ್ನು. ನೋಡಿ ಸ್ನೇಹಿತರೆ, ಇದು ಮಾಡ್ಕೊಂಡಿದ್ದೀನಿ. ಇವೆರಡು ಶೋಲ್ಡರ್ ಮಧ್ಯೆ ತಗೊಂಡು ಅಲ್ಲಿ 5.25 ಬರುತ್ತೆ, ಅಲ್ಲಿಂದ 1/2 ಇಂಚು ಕಟ್ ಮಾಡಬೇಕು ಸ್ನೇಹಿತರೆ. ಯಾಕೆಂದರೆ ಸೈಡಲ್ಲಿ ರಿಂಕಲ್ಸ್ ಬರೋಲ್ಲ ಮತ್ತು ಅಪ್ ಆ್ಯಂಡ್ ಡೌನ್ ಆಗೋಲ್ಲ ಸೈಡ್ ಅಟ್ಯಾಚ್ ಮಾಡಿದಾಗ. ಅದಕ್ಕೋಸ್ಕರ ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ನೆಕ್ಕು ರೌಂಡ್ ಶೇಪೇ ತೆಗ್ದಿರೋದು ಸ್ನೇಹಿತರೆ. ಅದನ್ನು ಕಟ್ ಮಾಡಿದೆ. ನಾವು ಎಲ್ಲೆಲ್ಲಿ ಹಿಡಿಬೇಕೋ ಅಲ್ಲಿಗೆಲ್ಲ ಮಾರ್ಕ್ ಹಾಕಬೇಕು. ನೋಡಿ ಸ್ನೇಹಿತರೆ, ಅದು ಟಕ್ಸ್ ಹಿಡಿಯೋದು ಅಲ್ಲಿಗೂ ಮಾರ್ಕ್ ಹಾಕಿದ್ದೀನಿ. ಶೋಲ್ಡರ್ ಸ್ವಲ್ಪ ಸ್ಲೋಪ್ ತಗೊಂಡಿದ್ದೀನಿ. ಅದೇ ಮೆಜರ್ಮೆಂಟ್ ಇಟ್ಕೊಂಡು ಫ್ರಂಟಾಗಿ ಕಟ್ ಮಾಡಿದ್ದೀನಿ ಸ್ನೇಹಿತರೆ. ಫ್ರಂಟ್ 1.5 ಇಂಚು ಮಾತ್ರ ಎಕ್ಸ್ಟ್ರಾ ತಗೊಂಡಿದ್ದೀನಿ ಸ್ನೇಹಿತರೆ. ಈ ಕಡೆ ಸೈಡು ಉಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಮಾಡೋಕ್ಕೆ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಆ ಕಡೆ ಸೈಡು 1 ಇಂಚ್ ತಗೊಂಡಿದ್ದೀನಿ ಸ್ನೇಹಿತರೆ. ನೆಕ್ ಡೀಪು 6 ಇಂಚು, ಬಸ್ ಪಾಯಿಂಟು 14 ಇಂಚು ಇದ್ದೀನಿ ಸ್ನೇಹಿತರೆ. ನೆಕ್ಕು ಶೇಪ್ ಹಾಕಿದ್ಮೇಲೆ ಬೆಲ್ಟ್ ಪಟ್ಟಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 4 ಇಂಚು ಬೆಲ್ಟ್ ಪಟ್ಟಿ, ಮಧ್ಯ 2.5, ಆ ಕಡೆ 3.5 ಸ್ನೇಹಿತರೆ. ನನಗೆ ಜಾಸ್ತಿ ಬರುತ್ತೆ ಅಂತ ಅನ್ನಿಸ್ತು, ಹಂಗಾಗಿ ಸೈಡಲ್ಲಿ ಸ್ವಲ್ಪ ಕಟ್ ಮಾಡಿ ತೆಗಿತೀನಿ ಸ್ನೇಹಿತರೆ. 3 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಅದು ಮಧ್ಯೆ ಇರೋಂಥ ಟಕ್ಸ್ ಪಾಯಿಂಟ್ ಹಿಡಿಯೋದಕ್ಕೆ ಶೋಲ್ಡರಿಂದ ಮಧ್ಯ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಟು ನೀವು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ. ಫ್ರಂಟ್ ಶೇಪ್ ತೆಗಿಯೋಕ್ಕೋಸ್ಕರ ಮಾರ್ಕ್ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಬ್ಯಾಕಿಗೂ ಫ್ರಂಟಿಗೂ 1/2 ಇಂಚ್ ಹೆಚ್ಚು ಕಡಿಮೆ ಇರಬೇಕು. 1/2 ಇಂಚು ಕಡಿಮೆ ಮಾಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ. ಮಾರ್ಕ್ ಮಾಡಿದ್ಮೇಲೆ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ ಯಾವ ರೀತಿ ಬ್ಲೌಸ್ ಕಟ್ ಮಾಡೋದು ಅನ್ನೋದನ್ನು. 2 ಇಂಚು ಮಾರ್ಜಿನ್ನು, ಇದು ಬೆಲ್ಟ್ ಪಟ್ಟಿ ಕೆಳಗಡೆಗೆ ಇರೋದು. ನಮ್ಗೆ ಅಷ್ಟೊಂಥರ ಬೇಡ, ಹಂಗಾಗಿ ಸ್ವಲ್ಪ ಕಟ್ ಮಾಡ್ತೀನಿ. ನೆಕ್ ಡೀಪು 6 ಇಂಚ್ ತೊಗೊಂಡಿರೋದು ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈಗ ನಾವು ಎಲ್ಲೆಲ್ಲಿ ಟಕ್ಸ್ ಹಿಡಿಯೋದಕ್ಕೋಸ್ಕರ ಮಾರ್ಕ್ ಹಾಕಿದ್ದೀವೋ ಅದನ್ನೆಲ್ಲ ಕಟ್ ಮಾಡಬೇಕು ಸ್ನೇಹಿತರೆ. ಅದನ್ನು ಕಟ್ ಮಾಡಿದ್ರೆ ಟಕ್ಸ್ ಹಿಡಿಯೋದಕ್ಕೆ ಈಸಿ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಬ್ಲೌಸ್ ಕಟ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ತೋಳು ಸ್ನೇಹಿತರೆ, ತೋಳು ಫ್ರಂಟ್ ಶೇಪ್ ತೆಗ್ದಿದ್ದೀನಿ. ಅದು ನಿಮಗೆ ಕಾಣಲಿ ಅಂತ ಪ್ಲೀಸ್ ಮತ್ತೊಂದು ಸಲ ಹೇಳ್ತಾಯಿದ್ದೀನಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.